ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವಾಗ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆಗೆ ನಾವು ಯಾವ ರೀತಿ ನ್ಯಾಚುರಲ್ ಆಗಿ ಕೂಡ ನಾವು ಯೂಸ್ ಮಾಡುವಂಥದ್ದಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ತಲೆಯಲ್ಲಿ ಏನಾಗುತ್ತೆ ಅಂದರೆ ಬುಡದಲ್ಲಿ ಮಾತ್ರ ಬಿಳಿ ಕೂದಲು ಜಾಸ್ತಿ ಸಮಸ್ಯೆ ಎಲ್ರಿಗೂ ಕೂಡ ಉಂಟಾಗುತ್ತೆ. ಯಾಕಂದರೆ ಬಿಳಿ ಕೂದಲು ಬುಡದಲ್ಲಿ ಮಾತ್ರ ಜಾಸ್ತಿ ಬರ್ತಾ ಹೋಗುತ್ತೆ. ನೋಡಿ, ಎಷ್ಟೇ ಉದ್ದ ಇರಲಿ ಕೂದಲು ಉದ್ದವಾಗಿ ಜಾಸ್ತಿ ಕಾಣಿಸೋದಿಲ್ಲ. ಈ ರೀತಿ ಬುಡದಲ್ಲಿ ನಮಗೆ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿದ್ದರೆ ಯಾವ ರೀತಿ ನೀವು ಕೂಡ ಈ ಬಿಳಿ ಕೂದಲ ಸಮಸ್ಯೆಗೆ ನಿವಾರಣೆ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗಿದ್ರೆ ನೋಡ್ತಾ ಇರ್ಬೋದು, ಏಜ್ಗಿಂತ ಮುಂಚೆ ಏಜ್ ಆಗ್ತಾ ಆಗ್ತಾ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾನೆ ಹೋಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನೋಡಿ ಇವತ್ತಿನ ವಿಡಿಯೋ. ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ನಾನು ಸ್ವಲ್ಪ ಸಣ್ಣದು ತೊಗೊಂಡಿರೋದು. ಇವಾಗ ನಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ಬಾಣಲಿ ಸ್ಟವ್ ಮೇಲೆ ಅಂಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಅದಕ್ಕೆ ಬಾಣಲಿಯಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಟೀ ಕುಡಿತೀವಲ್ವ, ಅದು ಟೀ ಕುಡಿಯುವಂಥ ಲೋಟದಿಂದ ಒಂದು ಲೋಟದಷ್ಟು ನೀರು ಹಾಕಬೇಕು. ಇವಾಗ ನೋಡಿ, ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಲಿ. ಆಮೇಲೆ ಅದಕ್ಕೆ ಏನು ಹಾಕಬೇಕಂತ ತೋರಿಸ್ತೀನಿ ನೋಡಿ ನಿಮಗೂ ಕೂಡ. ಇವಾಗ ಅದಕ್ಕೆ ನಾನು ಟೀ ಮಾಡುವಂಥ ಟೀ ಪುಡಿ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಟೀ ಪುಡಿ ಕೂಡ ಅದಕ್ಕೆ ಹಾಕ್ಕೋಬೇಕು. ಇವಾಗ ಟೀ ಪುಡಿ ಹಾಕಿದ್ದೀನಲ್ವ, ಟೀ ಪುಡಿ ಯಾವುದೇ ಬ್ರ್ಯಾಂಡ್ ಇರಲಿ ನೀವು ಯೂಸ್ ಮಾಡ್ಬೋದು. ಇವಾಗ ಟೀ ಪುಡಿ ಜೊತೆಗೆ ನಮಗೇನಾಗುತ್ತೆ ಅಂದರೆ, ನಾವು ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಯಾವುದೇ ಕೆಮಿಕಲ್ಗಳು ಇಲ್ಲದೇ ನಾವು ಈ ಥರ ನಿವಾರಣೆ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ನೇಹಿತರೆ, ನಾನು ಟೀ ಪುಡಿ ಹಾಕಿದ ಮೇಲೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ಕಪ್ಪು ಕೂಡ ಕೂದಲು ಬೆಳೆಯೋದಕ್ಕೆ ಶಕ್ತಿ ಕೊಡುತ್ತೆ. ಹಾಗಾಗಿ ನಾನು ಇದಕ್ಕೆ ಮೆಂತ್ಯ ಕಾಳು ಹಾಕಿದ್ದೀನಿ. ಇವಾಗ ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಏನು ಹಾಕ್ತಾ ಇದ್ದೀನಿ ಅಂದರೆ, ಒಂದು ಬ್ರೂ ಕಾಫಿ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಟೀ ಪುಡಿ ಮತ್ತು ಕಾಫಿ ಪುಡಿ ಎರಡೂ ಕೂಡ ಹಾಕೋದ್ರಿಂದ ನಮ್ಮ ಬಿಳಿ ಕೂದಲಿಗೆ ಕಲರ್ ಕೊಡುವಂಥದ್ದು. ಹಾಗಾಗಿ ಎರಡೂ ಕೂಡ ಖಂಡಿತವಾಗಿ ಯೂಸ್ ಮಾಡ್ಬೋದು. ನೋಡಿ, ಅದು ಕೂಡ 2 ರೂಪೀಸ್ ಪ್ಯಾಕೆಟ್ ಸಿಗುತ್ತಲ್ವ, ಅದು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಟೀ ಪುಡಿ ಮತ್ತು ಬ್ರೂ ಕಾಫಿ ಮತ್ತು ಮೆಂತ್ಯ ಕಾಳು ಹಾಕಿದ್ದೀನಿ. ಇವಾಗ ಅದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ಸ್ನೇಹಿತರೆ, ನಮ್ಮ ನೀರು ನೋಡಿ, 1 ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಕುದಿಸ್ತಾನೆ ಇರಬೇಕು. ಆಮೇಲೆ ನೋಡಿ, ಚೆನ್ನಾಗಿ ಏನಾಗುತ್ತೆ ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಶಕ್ತಿಶಾಲಿ ಎಲ್ಲ ಕೂಡ ಹಾಕಿರ್ತೀವಲ್ವ, ಅದು ಸ್ವಲ್ಪ ನೀರಲ್ಲಿ ಜಾಸ್ತಿನೇ ಒಂಥರ ಸ್ಟ್ರಾಂಗ್ನೆಸ್ ಸಿಗುತ್ತೆ ನೀರಿಗೆ. ಆವಾಗ ಈ ನೀರು ನಾವು ಯಾವ ಥರವಾಗಿ ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಹಚ್ಬೋದಂತ ಹೇಳಿಕೊಡ್ತೀನಿ. ಇವಾಗ ನೋಡಿ, ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ತೋರಿಸ್ತಾ ಇರುವಂಥದ್ದು ರೀತಿಯಲ್ಲಿ ನೀವು ಕೂಡ ಖಂಡಿತವಾಗಿ ಮಾಡಿ ನೋಡಿ. ನಿಮಗೂ ಕೂಡ ವಾರದಲ್ಲಿ ಮತ್ತು ಇಲ್ಲ 2 ವಾರದಲ್ಲಿ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ನೀರು ಕುದೀತಾ ಕಲರ್ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಾವು ಟೀ ಪುಡಿ ಹಾಕಿರ್ತೀವಿ, ಕಾಫಿ ಪುಡಿ ಹಾಕಿರ್ತೀವಿ. ಅದರಿಂದ ನಮಗೆ ಕಲರ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ನಾವು ನ್ಯಾಚುರಲಾಗಿ ಕಲರ್ ರೆಡಿ ಮಾಡಿಕೊಂಡು ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಮಕ್ಕಳ ತಲೆಯಲ್ಲಿ ಕೂಡ ಕಾಮನ್ ಆಗಿ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಅನ್ಬೋದು. ನೋಡಿ, ಇವಾಗ ಕುದಿತಾ ನೋಡಿ, ಕಲರ್ ಕೂಡ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಆಮೇಲೆ ಇದಕ್ಕೆ ಇನ್ನೂ ಕೂಡ ಏನು ಹಾಕಬೇಕಂತ ಹೇಳ್ಕೊಡ್ತೀನಿ. ನಿಮಗೂ ಕೂಡ ಲಾಸ್ಟ್ವರೆಗೂ ನೋಡಿಕೊಂಡು ಹೋಗಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಹಾಗೆ ನಾವು ಕೂಡ ಈ ಥರವಾಗಿ ಯೂಸ್ ಮಾಡ್ತಾ ಹೋದರೆ ನಮಗೆ ರಿಸಲ್ಟ್ ಸಿಗುವಂಥದ್ದು. ಯಾವುದೇ ಕೆಮಿಕಲ್ ಇರುವಂಥ ಶಾಂಪೂ ಆಗಲಿ, ಸೋಪು ಆಗಲಿ ಇಂಥದ್ದೆಲ್ಲ ಯೂಸ್ ಮಾಡೋ ಬದಲಾಗಿ ಈ ಥರ ಇರುವಂಥದ್ದು ನ್ಯಾಚುರಲಾಗಿ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಇವಾಗ ನೋಡಿ, ಕುದೀತಾ ಇರುವಂಥದ್ದು ಚೆನ್ನಾಗಿ ಕುದಿಸ್ತಾನೆ ಇರಬೇಕು. ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು ಕಲರ್ ನೋಡ್ಬೋದು ನೀವು ಕೂಡ. ಇವಾಗ ವೀಕ್ಷಕರೇ, ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ನಾವು ಏನು ಹಾಕಬೇಕಂದ್ರೆ, ನಾನು ಫ್ರೆಶ್ ಆಗಿರುವಂಥದ್ದು ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಕರಿಬೇವಿಂದ ನಮ್ಮ ಕೂದಲಿಗೆ ಚೆನ್ನಾಗಿ ಉದ್ದವಾಗಿ ಕಪ್ಪಾಗಿ ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಒಂದು ಹಿಡಿ ಮುಟ್ಟಿಯಷ್ಟು ಕೂಡ ಕರಿಬೇವು ಇದರಲ್ಲಿ ಹಾಕ್ತೀನಿ. ನೀವು ಬೇಕಾದರೆ ಚೂರಾಗಿ ಕೂಡ ಮಾಡಿ ಹಾಕ್ಬೋದು. ಏನಾಗುತ್ತೆ ಅಂದರೆ, ಸ್ವಲ್ಪ ಇದರಲ್ಲಿ ಕುದಿಸ್ಕೊಳ್ತೀವಲ್ವ, ಇದರಲ್ಲಿ ಕರಿಬೇವಿನಲ್ಲಿರುವಂಥದ್ದು ರಸ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳುವಂಥದ್ದು. ಹಾಗಾಗಿ ನೀವು ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು.
ಹಾಕ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟೆಲ್ಲ ನಾವು ಶಕ್ತಿಶಾಲಿ ಇರುವಂಥದ್ದು ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ತಾ ಇರೋದೇನಪ್ಪ ಅಂದರೆ ಸ್ವಲ್ಪ ಶುಂಠಿ ಕೂಡ ಹಾಕಿಬಿಡಿ ಸ್ನೇಹಿತರೆ. ಶುಂಠಿ ಯಾಕೆ ಹಾಕಬೇಕಂದ್ರೆ ನಮ್ಮ ಕೂದಲಲ್ಲಿ ಸ್ವಲ್ಪ ನೋಡ್ತಾ ಇರ್ಬೋದು ಜಾಸ್ತಿನೇ ಹೊಟ್ಟೆ ಆಗ್ತಾ ಇರುವಂಥ ಸಮಸ್ಯೆ, ಅಲ್ಲಿ ಜಾಸ್ತಿನೇ ತಲೆ ತುರಿಸ್ತಾ ಇರುವಂಥ ಸಮಸ್ಯೆ ಕೂಡ ಕಡಿಮೆ ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಖಂಡಿತವಾಗಿ ಇವೆಲ್ಲನೂ ಕೂಡ ಆ್ಯಡ್ ಮಾಡಿ ನೀವು ಕೂಡ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಆಮೇಲೆ ನೋಡಿ 1 ಲೋಟದಷ್ಟು ನೀರು, ಅರ್ಧ ಲೋಟದಷ್ಟು ಹಾಕ್ತಾ ಬರ್ತಾ ಇರುವಂಥದ್ದು. ಈ ಥರ ಮಾಡಿ ನೀವು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನೀವು ರಾತ್ರಿ ಹೊತ್ತಿಗೆ ತಲೆಗೆ ಮಸಾಜ್ ಕೊಡ್ಬೋದು. ರಾತ್ರಿ ಹೊತ್ತಿಗೆ ತಲೆಗೆ ಮಸಾಜ್ ಕೊಟ್ಟು ಬೆಳಗ್ಗೆ ಹೊತ್ತಿಗೆ ನೀವು ತಲೆ ವಾಶ್ ಮಾಡ್ತಾ ಇದ್ದರೆ ನಿಮಗೆ ವಾರದಲ್ಲಿ ನಿಮಗೂ ಕೂಡ ಖಂಡಿತವಾಗಿ 100% ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ ಈ ಥರ ನಿಮ್ಮ ಮಕ್ಕಳ ತಲೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು. ಶುಂಠಿ, ಕರಿಬೇವು ಎಲ್ಲನೂ ಕೂಡ ಹಾಕಿರ್ತೀವಿ. ಇದರಿಂದ ಸ್ವಲ್ಪ ನೀರಿನಲ್ಲಿ ಕುದಿಸಿರ್ತೀವಿ. ಅದು ಒಂಥರ ಸ್ಟ್ರಾಂಗ್ ಆಗಿರುವಂಥದ್ದು. ಈ ಥರ ಲಿಕ್ವಿಡ್ ರೆಡಿ ಆಗಿರುವಂಥದ್ದು. ಇದು ನಮಗೆ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡು ನೀವು ತಲೆಗೆ ಮಸಾಜ್ ಕೊಡ್ತಾ ಇರ್ಬೋದು. ಇವಾಗ ಇದು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ಸೋದಿಸಿ ತೋರಿಸ್ತಾ ಇರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ಸ್ನೇಹಿತರೆ. ನೀವು ಬೇಕಾದರೆ ಚೆನ್ನಾಗಿ ಸೋದಿಸ್ಕೊಂಡು ಕೂಡ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು. ರಾತ್ರಿ ಹೊತ್ತಿಗೆ ಸ್ವಲ್ಪ ತಲೆಗೆ ಮಸಾಜ್ ಕೊಟ್ಕೊಂಡು ಬೆಳಗ್ಗೆ ಸ್ನಾನ ಮಾಡಬೇಕಾಗತ್ತೆ. ಇದೇ ರೀತಿ ವಾರ ಪೂರ್ತಿ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಯೂಸ್ಫುಲ್ ಆಗಿರುವಂಥ ಈ ಟಿಪ್ಸು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ. ಇವತ್ತು ಸ್ನೇಹಿತರೆ ನಿಮಗೂ ಕೂಡ ಇಷ್ಟು ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳೆಸ್ಕೋಬೋದು. ಎಷ್ಟೇ ಕೂದಲು ಉದುರುವಂಥ ಸಮಸ್ಯೆ ಇದ್ದರೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಯೂಸ್ಫುಲ್ ಆಗುವಂಥದ್ದು ಇವತ್ತು ಹೇರಿಗಾಗಿ ಟಿಪ್ಸ್ ತೊಗೊಂಡಿದ್ದೀನಿ. ಖಂಡಿತವಾಗಿ ನೀವು ಕೂಡ ಖಂಡಿತವಾಗಿ ಬಳಸಿ ನೋಡಿ. ನಿಮಗೂ ಕೂಡ 100% ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ನೋಡ್ತಾ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ವೇಗವಾಗಿ ಬೆಳೆಯುತ್ತೆ. ಮತ್ತೆ ನೀವು ಕೂಡ ನನಗೆ ವೇಗವಾಗಿ ಕೂದಲು ಬೆಳೀತಾ ಅಂತ ಅಂದ್ಕೊಂಡು ನೀವೇ ಕಟ್ ಮಾಡ್ತೀರಾ ನೋಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ವೇಗವಾಗಿ ಬೆಳೆಯುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಏನಪ್ಪ ಯೂಸ್ಫುಲ್ ಆಗಿರುವಂಥದ್ದು ಹೇರ್ ಟಿಪ್ಸ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ನ್ಯಾಚುರಲ್ ರೀತಿಯಾಗಿ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಕೂದಲು ಉದುರುವಂಥ ಸಮಸ್ಯೆ ಆದರೂ ಕೂಡ ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ಏನಾದರೂ ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ಕೂಡ ನಮಗೆ ಕೂದಲು ಉದುರುವಂಥ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕೆಮಿಕಲ್ ಇರುವಂಥ ಶಾಂಪೂಗಳು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ನ್ಯಾಚುರಲ್ ಆಗಿರುವಂಥದ್ದು ಎಲ್ಲವೂ ಕೂಡ ಬಳಸ್ತಾ ಹೋದರೆ ನಮಗೆ ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಕಡಿಮೆ ಆಗಿ ಉದ್ದವಾಗಿ ವೇಗವಾಗಿ ಕೂದಲು ಬೆಳೆಸ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ಯಾಕೆ ತಡ ಮಾಡೋದು, ನಿಮಗೂ ಕೂಡ ಇವತ್ತಿನ ಯೂಸ್ಫುಲ್ ಆಗುವಂಥ ವೇಗವಾಗಿ ಉದ್ದವಾಗಿ ನಾವು ಕೂದಲು ಬೆಳೆಸೋದಕ್ಕೆ ಏನು ನ್ಯಾಚುರಲ್ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಂಡು ಬರ್ತೀನಿ. ಬನ್ನಿ ಸ್ನೇಹಿತರೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ 1 ಲೋಟದಷ್ಟು ಟೀ ಕುಡಿಯುವಂಥ ಲೋಟದಿಂದ ನೀರು ಹಾಕ್ತಾ ಇದ್ದೀನಿ ನೋಡಿ. ನಾವು ಇವಾಗ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೂಡ ಮಾಡ್ಕೋಬೋದು. ಹಾಗೆ ವೇಗವಾಗಿ ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡ್ಕೋಬೋದು. ಇವಾಗ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕ್ತಾ ಇರುವಂಥದ್ದು. ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ಟೀ ಪುಡಿ ಅದು ಇದು ಅಂತೇನಿಲ್ಲ. ನೀವು ಮನೆಯಲ್ಲಿ ಯಾವ ರೀತಿ ಟೀ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಅದೇ ಯೂಸ್ ಮಾಡ್ಬೋದು. ಆಮೇಲೆ ನಾನು ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಜೊತೆಗೆ ನಾನು ಇವಾಗ 2 ರೂಪೀಸ್ ಪ್ಯಾಕೆಟ್ ಇರುವಂಥದ್ದು ಬ್ರೂ ಕಾಫಿ ಕೂಡ ಅದರಲ್ಲಿ ಹಾಕ್ತಾ ಇರೋಂಥದ್ದು. ಇದು ನೋಡಿ, ನಾವು ಟೀ ಪುಡಿ ಮತ್ತು ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಬಿಳಿ ಕೂದಲಾದರೂ ಕೂಡ ಅದು ನ್ಯಾಚುರಲಾಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಬ್ರೂ ಕಾಫಿ ಖಂಡಿತವಾಗಿ ಹಾಕಿ. ಇವಾಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು. ನಾವು ಎಷ್ಟೊತ್ತು ಕುದಿಸ್ತೀವಿ ಆವಾಗ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗ್ತಾ ಬರಬೇಕು. ನಮಗೆ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾನು ಇದೇ ರೀತಿ ಕುದಿಸ್ತಾನೆ ಇರ್ತೀನಿ. ಆಮೇಲೆ ನಾನು ಇದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಯಾರಿಗೆಲ್ಲ ನಿಮ್ಮ ತಲೆಯಲ್ಲಿ ತುಂಬಾ ಒಂದೊಂದು ಸಮಸ್ಯೆ ಕೊಡ್ತಾ ಇದ್ದರೆ ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿರುವಂಥ ಕಲರ್ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಯಾವುದೇ ಸಮಸ್ಯೆಗಳಿಗೆ ಕೆಮಿಕಲ್ ಇರುವಂಥದ್ದು ಹಚ್ತಾ ಹೋದರೆ ಅದು ಮತ್ತೆ ಜಾಸ್ತಿನೇ ಆಗುತ್ತೆ, ನಮಗೇನು ಕಡಿಮೆ ಆಗೋಲ್ಲ. ಹಾಗಾಗಿ ಸ್ವಲ್ಪ ನ್ಯಾಚುರಲ್ ರೀತಿಯಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇರುವಂಥದ್ದು, ಕಲರ್ ಕೂಡ ಚೆನ್ನಾಗಿ ಬರ್ತಾ ಇರುವಂಥದ್ದು. ನಮಗೆ ಯಾವ ರೀತಿ ಕಲರ್ ಬರಬೇಕಂತ ಹೇಳ್ಕೊಡ್ತೀನಿ. ಹಾಗೆ ನಾವು ಎಷ್ಟೊತ್ತು ಕುದಿಸ್ಬೇಕಂತ ಕೂಡ ನೋಡ್ಬಿಡಿ. ಇವಾಗ ನೋಡಿ, ಇದು ನಾನೀಗ
ಸ್ವಲ್ಪ ಇದಕ್ಕೆ ಕರಿಬೇವಿನ ದಳ ಕೂಡ ಹಾಕ್ತಾಯಿದ್ದೀನಿ. ನಾವು 2 ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಕೂಡ ನಾವು ಯಾವಾಗ ತಲೆಗೆ ರಾತ್ರಿ ಹೊತ್ತಿಗೆ ಸ್ಪ್ರೇ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ. ಶುಂಠಿ ಯಾಕೆ ಹಾಕಬೇಕಂದ್ರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಕಡಿಮೆ ಮಾಡುತ್ತೆ. ಶುಂಠಿ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಜಾಸ್ತಿ ಹೊಟ್ಟು ಜಾಸ್ತಿ ತುರಿಸ್ತಾ ಇರುವಂಥದ್ದು ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ನೋಡಿ, ಇದು ಹಾಗೇ ಕುದಿಸ್ತಾನೆ ಇರಬೇಕು. 1 ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೀವೀಗ ಇದೇ ರೀತಿ ಕುದಿಸ್ತಾನೆ ಇರಿ. ನೀವೀಗ ಇದಿಷ್ಟು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಸೋಸಿ ಒಂದು ಬಾಟ್ಲ್ನಲ್ಲಿ ಹಾಕಿ ಸ್ಪ್ರೇ ರೀತಿ ಕೂಡ ಯೂಸ್ ಮಾಡ್ಬೋದು ರಾತ್ರಿ ಹೊತ್ತಿಗೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇದು ಹಾಗೇ ಇಡಲ್ಲ, ನಾನು ಇನ್ನೊಂದು ಸ್ವಲ್ಪ ಬಾಕಿ ಇರುವಂಥದ್ದು ಅದು ಕೂಡ ತೋರಿಸ್ತೀನಿ ನೋಡಿ. ನಾನು ಇವಾಗ ಇದು ಮೆಹಂದಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಇವಾಗ ಇದಕ್ಕೆ ಏನು ಪೌಡ್ರ್ ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ಕರಿಬೇವು ಮತ್ತು ಕಲೋಂಜಿ ಸ್ವಲ್ಪ ಹುರಿದು ಪೇಸ್ಟ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಹುರ್ಕೊಂಡು ನಾನು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥದ್ದು. ಈ ಪೌಡ್ರು 1 ಸ್ಪೂನಷ್ಟು ಇದರಲ್ಲಿ ಹಾಕಬೇಕು. ಹಾಕೋದ್ರಿಂದ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡುವಂಥದ್ದು, ಹಾಗೆ ನಮ್ಮ ಕೂದಲಿಗೆ ಒಂಥರ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಕಾಣಿಸುವಂಥದ್ದು, ಶೈನಿಂಗ್ ಆಗುತ್ತೆ. ಹಾಗಾಗಿ ಕಲೋಂಜಿ ಮತ್ತು ಕರಿಬೇವಿನ ಪೌಡ್ರ್ ನಾನು ಇದೇ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ, ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ 1 ಸ್ಪೂನಷ್ಟು ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಸ್ವಲ್ಪ ಕುದಿಬೇಕು. ಎಲ್ಲಿವರೆಗೂ ಅಂದರೆ 1 ಲೋಟದಷ್ಟು ನೀರು ನಾವು ಅರ್ಧ ಲೋಟದಕ್ಕಿಂತ ಕಡಿಮೆನೇ ಆಗಬೇಕು, ಅಲ್ಲಿವರೆಗೂ ನಾನು ಕುದಿಸ್ತಾನೇ ಇದ್ದೀನಿ. ಆಲ್ಮೋಸ್ಟ್ ಒಂದು 5ರಿಂದ 10 ನಿಮಿಷ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಕುದಿಯೋಕ್ಕೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ಕೇಳಿಬಿಡಿ ಸ್ನೇಹಿತರೆ. ಈ ಥರ ಕೂಡ ನೀವು ನ್ಯಾಚುರಲಾಗಿ ನಿಮ್ಮ ತಲೆಗೆ ಅಪ್ಲೈ ಮಾಡ್ತಾ ಇರ್ಬೋದು. ನೀರು ತಣ್ಣಗಾದ್ಮೇಲೆ ಒಂಥರ ಸ್ಪ್ರೇ ಬಾಟಲಲ್ಲಿ ಹಾಕಿ ಕೂಡ ಈ ರೀತಿ ಯೂಸ್ ಮಾಡ್ಬೋದು. ಮತ್ತು ಇಲ್ಲಾಂದರೆ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಂಡು ನಾವು ಇವಾಗ ಇದಕ್ಕೆ ಮೆಹಂದಿ ಕೂಡ ಮಿಕ್ಸ್ ಮಾಡಿ, ಮೆಹಂದಿಯಲ್ಲಿ ನಾವು ಯಾವುದೇ ಮೆಹಂದಿ ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ನಾವು ತಲೆಗೆ ಹಚ್ಕೋಬೋದು. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಸಿಗುವಂಥದ್ದು. ಹಾಗೆ ಮೆಹಂದಿ ಮಿಕ್ಸ್ ಮಾಡಿ ಹಚ್ಕೊಂಡು ಬಂದರೆ ನಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಕೂದಲು ಬೆಳವಣಿಗೆ ಆಗಲಿ, ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ನಮ್ಮ ಬಿಳಿ ಕೂದಲಾದರೆ ಕೂಡ ನ್ಯಾಚುರಲಾಗಿ ಕಪ್ಪು ಮಾಡುವಂಥದ್ದು ಕೂಡ ಸಿಗುತ್ತೆ. ಇವಾಗ ಇದಕ್ಕೆ ನಾನು ಒಂದು ನೂಪುರ್ ಮೆಹಂದಿ ಪ್ಯಾಕೆಟ್ ಹಾಕಿದ್ದೀನಿ ನೋಡಿ, 10 ರೂಪೀಸ್ ಪ್ಯಾಕೆಟ್ ಇರುವಂಥದ್ದು. ಅದು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರುವಂಥದ್ದು. ಹಾಗೆ ನಾವು 1 ಅವರಷ್ಟು ಬಿಟ್ವಿ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಇವಾಗ ಇದನ್ನು ಬಿಡ್ತಾ ಇಲ್ಲ, ಹಾಗೆ ತಲೆಗೆ ಅಪ್ಲೈ ಮಾಡಿಬಿಡ್ತೀನಿ. ತಲೆಗೆ ಅಪ್ಲೈ ಮಾಡಿದ್ರೆ ನಮ್ಮ ಕೂದಲಿಗೆ 1 ಅವರಷ್ಟು ಬಿಡ್ತೀವಲ್ವ, ಮತ್ತೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ನ್ಯಾಚುರಲಾಗಿ ನಾವು ಕೂಡ ಇದಕ್ಕೆ ಕಲರ್ ಮಿಕ್ಸ್ ಮಾಡಿಕೊಂಡು ಯಾವ ಥರವಾಗಿ ನಾವು ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಖಂಡಿತವಾಗಿ ಸ್ನೇಹಿತರೆ, ಯಾರ ಬಿಳಿ ಕೂದಲ ಸಮಸ್ಯೆ, ಕೂದಲು ಉದುರುವಂಥ ಸಮಸ್ಯೆ ಇದ್ದರೂ ಯೂಸ್ ಮಾಡ್ಬೋದು. ನಾನು ಇವಾಗ ತಲೆಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ಬಿಳಿ ಕೂದಲಿಗೆ ನಾನು ನ್ಯಾಚುರಲಾಗಿ ಕೂಡ ಈ ರೀತಿ ಜಾಸ್ತಿ ಕಲಿಸ್ಕೊಂಡು ಹಚ್ತಾ ಇರ್ತೀನಿ ಯಾವಾಗ ನೋಡಿ. ನಾನು ಇವಾಗ ಹಚ್ತೀನಿ ನೋಡಿ, ಈ ರೀತಿ ತಲೆ ಪೂರ್ತಿ ಅಪ್ಲೈ ಮಾಡಿಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಒಂದು ಬ್ರಷಿನ ಸಹಾಯದಿಂದ ನೀವು ಕೂದಲಿಗೆ ಬುಡದಲ್ಲಿ ಜಾಸ್ತಿ ಹಚ್ತಾ ಬರಬೇಕು. ಬುಡದಿಂದ ಹಚ್ತಾ ಹೋದರೆ ನಮಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ, ಹಾಗೆ ಬಿಳಿ ಕೂದಲು ಕೂಡ ಆಗೋದಿಲ್ಲ. ಖಂಡಿತವಾಗಿ ನ್ಯಾಚುರಲ್ ಇರುವಂಥದ್ದು ಹೇರ್ ಪ್ಯಾಕು ರೆಡಿ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಇವಾಗ ನೋಡಿ, ಬ್ರಷಿನ ಸಹಾಯದಿಂದ ನಾನು ಎಲ್ಲ ಕಡೆ ತಲೆ ಹೇರ್ ಪ್ಯಾಕ್ ಹಚ್ತಾ ಇದ್ದೀನಿ. ಇದೇ ರೀತಿ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಬೇಕು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಮತ್ತೆ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.